ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಈ ಥರ ಒಂದು ಟೈಮ್ ಪೀಸ್ನ ಯಾರು ಯೂಸ್ ಮಾಡ್ತಾರೆ, ಇದು ಕರೆಕ್ಟಾಗಿ ಸೆಟ್ ಮಾಡೋದು ಭಾಳ ಜನಕ್ಕೆ ಗೊತ್ತಿರೋದಿಲ್ಲ. ಪ್ರತಿಯೊಬ್ಬರು ಏನು ಮಾಡ್ತಾರೆ, ಭಾಳ ಮಿಸ್ಟೇಕ್ ಮಾಡ್ತಾರೆ. ಈ ಅಲಾರಮ್ ಸೆಟ್ ಮಾಡಬೇಕಾದ್ರೆ ಮಾಡುವ ಒಂದು ಮಿಸ್ಟೇಕಿಂದ ಇದ್ದೊಳಗೆ ವರ್ಷಾನುಗಟ್ಟಲೆ ಬರುವಂಥ ಟೈಮ್ ಪೀಸು ನಿಮಗೆ 6 ತಿಂಗಳೂ ಬರೋಲ್ಲ, ಇಲ್ಲಾಂದ್ರೆ ವರ್ಷದ ತನಕ ಬಂತು ಅಂದರೆ ಜಾಸ್ತಿ ಆಯ್ತು, ಜಲ್ದಿ ಹಾಳಾಗ್ಬಿಡುತ್ತೆ. ಇದು ಹಾಳಾಗಲಿದ್ದಂಗೆ ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ನೋಡ್ಬೋದು ನೀವು ಇದನ್ನು ಆರ್ಪೆಟ್. ಇದು ಮಾಡೆಲ್ ನಂಬರ್ ಬಂದುಬಿಟ್ಟು 207 ಅಂತೇಳಿ. ಇದು ಬ್ಯಾಕ್ ಸೈಡಲ್ಲಿ ನೋಡಿ ತೋರಿಸ್ತೀನಿ ನಾನು. ಈ ಥರ ಇದೆ. ಇದನ್ನು ಸರಿಯಾದ ರೀತಿಯಲ್ಲಿ ಯಾವ ಥರ ಸೆಟ್ ಮಾಡಬೇಕಂತೇಳಿ ನಾನು ತಿಳಿಸ್ತೀನಿ ಇದರಲ್ಲಿ. ಯಾಕಂದರೆ ಇದರೊಳಗೆ ಕೆಲವೊಬ್ಬರು ಯಾವ ಥರ ಇಲ್ಲಿ ಏನಿದೆಯಲ್ಲ ಟೈಮ್ ಪೀಸ್ ಹಿಂದ್ಗಡೆ ಮುಳ್ಳು ಕೊಟ್ಟಿರ್ತಾರೆ ಸೆಟ್ ಮಾಡೋಕ್ಕಂತೇಳಿ. ಇದನ್ನು ತಿರುಗಿಸ್ಬೇಕಾದ್ರೆ ಯಾವ ಥರ ಬೇಕು ಆ ಥರ ತಿರುಗಿಸ್ಬಿಟ್ಟು ಸೆಟ್ ಮಾಡಿ ಇಟ್ಬಿಡ್ತಾರೆ. ಅದು ಆ ಟೈಮಿಗೇನೋ ಕರೆಕ್ಟಾಗಿ ಹೊಡೆದಿರುತ್ತೆ, ಆಮೇಲೆ ಬರ್ತಾ ಅದು ಕೆಡ್ತಾನೆ ಬರುತ್ತೆ ಅಲಾರಮ್ಮು. ಅದು ಯಾವಾಗೂ ನಿಮಗೆ ಸರಿ ಹೋಗೋದಿಲ್ಲ. ಆ ಮಿಸ್ಟೇಕ್ ಏನಾದ್ರು ನೀವು ಸರಿ ಮಾಡ್ಕೊಂಡ್ರಿ ಅಂದರೆ ಭಾಳ ವರ್ಷದ ತನಕ ಈ ಅಲಾರಮ್ ಟೈಮ್ ಪೀಸ್ನ ನೀವು ಯೂಸ್ ಮಾಡ್ಬೋದು. ಆ ಮಿಸ್ಟೇಕ್ ಏನು ಅಂತೇಳಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ. ಫಸ್ಟ್ನೇದು ಇದರೊಳಗೆ ನೋಡಿರಿ, ಅಷ್ಟು 4 ನೀಡಲಿದೆ. ಒಂದು ಗ್ರೇ ಕಲರ್ ಏನು ಮುಳ್ಳಿದೆಯಲ್ಲ ಅದೇ ಮುಳ್ಳು ಅಲಾರಮ್ ಸೆಟ್ ಮಾಡೋದನ್ನ. ಇದು ಬ್ಲ್ಯಾಕ್ ಕಲರ್ ಬಂದುಬಿಟ್ಟು ಟೈಮ್ ಸೆಟ್ ಮಾಡೋದು. ಈಗ ನಾನು ಅಲಾರಮ್ ನೀವು ಸೆಟ್ ಮಾಡಬೇಕಾದ್ರೆ ಗ್ರೇ ಕಲರ್ ಮುಳ್ಳೇ ಎಲ್ಲರೂ ಸೆಟ್ ಮಾಡೋದು. ಎಷ್ಟು ಗಂಟೆಗೆ ನೋಡಿರಿ, 1 ಗಂಟೆ 1:15 ಅದು ಮುಳ್ಳು. 1:15 ಸೀದಾ ತಗೊಂಡ್ಬಂದು ಅವ್ರು 5 ಗಂಟೆಗೆ ಅಂದರೆ 5 ಗಂಟೆಗೆ ಇಟ್ಬಿಡ್ತಾರೆ. ಇದಿಲ್ಲೇ ಭಾಳ ಜನ ಮಿಸ್ಟೇಕ್ ಮಾಡೋದು. ಇದನ್ನು ಈ ಥರ ಇಡೋಂಗೆ ಇಲ್ಲ. ಇದನ್ನು ಯಾವ ಥರ ಅಂದರೆ, ಇದೇನು ಬ್ಲ್ಯಾಕ್ ಕಲರ್ 2 ಮುಳ್ಳಿದೆಯಲ್ಲ ಆ ಮುಳ್ಳು ಬಂದುಬಿಟ್ಟು ಕ್ಲಾಕ್ ವೈಸ್ ಇರುತ್ತೆ, ಅದು ಸ್ಟ್ರೈಟೇ ತಿರುಗಿಸ್ಬೇಕು. ಇನ್ನೊಂದೇನು ಗ್ರೇ ಕಲರ್ ಮುಳ್ಳಿದೆಯಲ್ಲ ಅದು ಅಲಾರಮ್ ಸೆಟ್ ಮಾಡೋದು. ಆ ಮುಳ್ಳು ಯಾವಾಗ್ಲೂ ಉಲ್ಟಾನೇ ಹೋಗ್ಬೇಕದು. ಇದು ಕ್ಲಾಕ್ ವೈಸು ಮತ್ತು ಆಂಟಿ ಕ್ಲಾಕ್ ವೈಸು 2 ಟೈಪ್ ಇರುತ್ತೆ. ಇದು ಯಾವ ಥರ ಅಂತೇಳಿ ನಾನು ತೋರಿಸ್ತೀನಿ ನೋಡಿ. ಇದು 2 ಟೈಪ್ ಕೊಟ್ಟಿರ್ತದೆ. ಇದರೊಳಗೆ ಸಿಂಗಲ್ ಟೈಪಲ್ಲಿ ಇದೆ. ಸಿಂಗಲ್ ಟೈಪಲ್ಲಿನೇ ಎರಡನ್ನೂ ಯೂಸ್ ಮಾಡ್ಬೋದು ನೀವು. ಅಲಾರಮ್ಮು ಸೆಟ್ ಮಾಡ್ಬೋದು, ಆಮೇಲೆ ಟೈಮು ಸೆಟ್ ಮಾಡ್ಬೋದು. ಇದನ್ನು ಸ್ವಲ್ಪ ನೋಡಿ ನೀವು ಹಿಂದಕ್ಕೆ ಹಿಂಗೆ ಹೌದಲ್ಲ ನಂಗೆ ಸ್ವಲ್ಪ ಹಿಂದಕ್ಕೆ ಎಳೆದು ಟರ್ನ್ ಮಾಡಬೇಕು ನೋಡಿರಿ. ಈಗ ಹಿಂದಕ್ಕೆ ಎಳೆದು ನಾನು ಟರ್ನ್ ಮಾಡ್ತಾಯಿದ್ದೀನಿ. ಈ ಥರ ಟರ್ನ್ ಆಗುತ್ತೆ. 5 ಇದ್ದಿದ್ದು 6ಕ್ಕೆ ಬರುತ್ತೆ ಇದು. ಇದು ಟೈಮ್ ಸೆಟ್ ಮಾಡೋದು, ಇದು ಪ್ರೊಸೆಸರು. ಇದು ಈ ಥರ ಎಲ್ಲರೂ ಇದೇ ಥರನೇ ಸೆಟ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಇದು ಅಲಾರಮ್ ಯಾವ ಥರ ಸೆಟ್ ಮಾಡಬೇಕಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದೇ ಏನು ಬಟನ್ ಇದೆಯಲ್ಲ ಇದನ್ನು ಸ್ವಲ್ಪ ಹಂಗೆ ಮುಂದಕ್ಕೆ ಪ್ರೆಸ್ ಮಾಡಿರಿ. ಮುಂದಕ್ಕೆ ಪ್ರೆಸ್ ಮಾಡಿದಾಗೆ ನೋಡಿರಿ, ಗ್ರೇ ಕಲರ್ ಏನು ಮುಳ್ಳಿದೆಯಲ್ಲ ಯಾವಾಗೂ ನಿಮಗೆ ಉಲ್ಟಾನೇ ಹೋಗ್ಬೇಕು. ಈ ಥರ 12, 11 ಈ ಥರ 10. ಆಮೇಲೆ ನೀವು ನೋಡಿರಿ 8ಕ್ಕೆ ಅಂದರೆ 8ಕ್ಕೆ. ಆಮೇಲೆ ನೋಡಿರಿ ಈ ಥರ ರನ್ ಚೇಂಜ್ ಆಗ್ತಾ ಇರಬೇಕು. 6 ಗಂಟೆಗೆ ಬೇಕಾದ್ರೆ 6 ಗಂಟೆಗೆ ಈ ಥರ ಇರಬೇಕು. ಇದು ಉಲ್ಟಾ ಹೋಗಿ ಆಂಟಿ ಕ್ಲಾಕ್ ವೈಸಲ್ಲೇ ಇದನ್ನು ನೀವು ಅಲಾರಮ್ನ ಸೆಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ಬಿಟ್ರೆ ಏನಾಗುತ್ತೆ ಅಂದರೆ, ನೀವು ಹಿಂಗೆ ಕ್ಲಾಕ್ ವೈಸಲ್ಲಿ ಅಲಾರಮ್ನ ಸೆಟ್ ಮಾಡ್ಕೊಂತ ಹೋದ್ರಿ ಅಂದರೆ ಅದು ಭಾಳ ಜಲ್ದಿ ಹಾಳಾಗ್ತಾ ಬರುತ್ತೆ. ವರ್ಷಾನುಗಟ್ಟಲೆ ನೀವು ಬರೋ ಅಂಥದ್ದನ್ನ 6 ತಿಂಗಳಲ್ಲಿ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಈ ತಪ್ಪು ಮಾಡಬಾರ್ದು ಅಂತೇಳಿ ಇದು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಈ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.